ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರು 45 ಸಿನಿಮಾ ಮೂಲಕ ಬೆಳ್ಳಿತೆರೆ ಮೇಲೆ ಜಾದೂ ಮಾಡಿದ್ದಾರೆ. ಈ ಸಿನಿಮಾವನ್ನು ಪ್ರೇಕ್ಷಕರು ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಸಿನಿಮಾದ ಬಗ್ಗೆ ಒಳ್ಳೆಯ ರಿವ್ಯೂವನ್ನು ಕೊಡ್ತಾ ಇದ್ದಾರೆ. ಸಿನಿಮಾ ನೋಡಿ ಹೊರಗೆ ಬಂದಂಥ ಜನರೆಲ್ಲರೂ ಕೂಡ 45 ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಿವಣ್ಣನ ದಶಾವತಾರ ನೋಡಿ ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಸಿನಿಮಾದ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಅವರಿದ್ದಾರೆ. ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ. ಸರ್, 45 ಸಿನಿಮಾ ಬಗ್ಗೆ ಒಳ್ಳೆ ರಿವ್ಯೂ ಬಂದಿದೆ, ಜನ ಈ ಸಿನಿಮಾನ ಮೆಚ್ಕೊಂಡಿದ್ದಾರೆ. ಸಿನಿಮಾನ ನಿರ್ಮಾಣ ಮಾಡಿದವರು ನಿಮ್ಮ ಮುಖದಲ್ಲಿ ಒಂದು ಖುಷಿ ಕಾಣಿಸ್ತಾ ಇದೆ. ಹೇಗಾಗಿದೆ ಸರ್ ಸಿನಿಮಾ ನಿಮ್ಮ ಪ್ರಕಾರ? 100% ನೆನ್ನೆ ಟಿಕೆಟೇ ಸಿಕ್ಕಿಲ್ಲ ನಮ್ಮ ಪಿಕ್ಚರು ಅಂತ. ಸುಮಾರು ಜನ ಫೋನ್ ಮಾಡಿಬಿಟ್ಟು ನನಗೆ 2 ಟಿಕೆಟ್ ಬೇಕು, 3 ಟಿಕೆಟ್ ಬೇಕು ಅಂತ. ಫುಲ್ ಹೌಸ್ಫುಲ್. ಇವತ್ತು ಫುಲ್ ಹೌಸ್ಫುಲ್ ಆಗ್ತಾಯಿದೆ. ತುಂಬ ಖುಷಿ ಇದೆ. ರಮೇಶ್ ರೆಡ್ಡಿ ಅವರು ಇಂಥ ಬಿಗ್ ಕ್ಯಾನ್ವಸ್ ಸಿನಿಮಾ ಮಾಡುವಾಗ ಒಂದು ಒಳ್ಳೆ ಏನೋ ಧೈರ್ಯವಾಗಿ ಮಾಡಿದ್ರು. ಇಲ್ಲ, ಇದರಲ್ಲಿ ಇಬ್ಬರು ಸೂಪರ್ ಸ್ಟಾರ್ ಇದ್ದಾರೆ. ಯಂಗ್ಸ್ಟರ್ ರಾಜ್ಬಿ ಶೆಟ್ಟಿ ಅವರು ಕೂಡ ಫೈರಿಂಗ್ ಆಗಿ ಇಂಡಸ್ಟ್ರಿಯಲ್ಲಿ ಮುನ್ನುಗ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಟೀಮ್ ಇದೆ. ಮತ್ತು ಅರ್ಜುನ ಫಸ್ಟ್ ಡೈರೆಕ್ಷನ್ನು ಮತ್ತು ಕತೆ, ಮುಖ್ಯವಾಗಿ ಗರುಡ ಪುರಾಣದ ಬಗ್ಗೆ ಯಾರೂ ಕೂಡ ಟಚ್ ಮಾಡಿದ್ರಂಥ ಒಂದು ಕಥೆಯನ್ನು ನೀವು ಆಯ್ಕೆ ಮಾಡ್ಕೊಂಡು ಧೈರ್ಯ ಮಾಡಿ ಮಾಡಿದ್ರಿ. ಆ ಒಂದು ನಿರೀಕ್ಷೆ ಇವತ್ತು ಫುಲ್ಫಿಲ್ ಆಗಿದೆ ಅಂತ ಅನ್ಸುತ್ತೆ. ಹೇಗೆ? 100% ಫುಲ್ಫಿಲ್ ಆಗಿದೆ. 100%. ಈ ಕತೆ ಯಾರೂ ಮಾಡಿಲ್ಲ. ನಾನು ಅದೇ ಫಸ್ಟಿಂದ ನಾನು ಹೇಳ್ಕೊಬರ್ತಾಯಿದ್ದೀನಿ, ಇಂಡಿಯಾದಲ್ಲೇ ಗರುಡ ಪುರಾಣ ಸಬ್ಜೆಕ್ಟ್ ಫುಲ್ಲು ಯಾರೂ ತೊಗೊಂಡಿಲ್ಲ. ಇಲ್ಲಿ ನಮ್ಮ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೆ ನಮ್ಮ ಪಿಕ್ಚರಲ್ಲಿ ಅದಂತ. ಅದು ಈ ಸಮಾಜಕ್ಕೆ ಒಂದು ಸಂದೇಶ ನಮ್ಮ ಗರುಡ ಪುರಾಣದಲ್ಲಿ ಏನಿದೆಯೋ ಅಂತ ಅದು ತೋರಿಸೋಣ ಅಂತ ನಾವು ತುಂಬ ಇದು ಮಾಡಿದ್ವಿ. ನಾವು ಏನು ಅಂದ್ಕೊಂಡು ಅದು ತೋರಿಸಿದ್ದೀವಿ. ಜನ ತುಂಬ ಖುಷಿ ಬೀಳ್ತಾ ಇದ್ದಾರೆ. ಈ ಥರ ನಾವು ಫ್ರೆಶ್ ಆಗಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದೀರಾ, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ತುಂಬ ಖುಷಿಯಾಗಿ ಹೇಳ್ತಾರೆ. ಯಾರು ಪಿಕ್ಚರ್ ನೋಡಿದವರೆಲ್ಲ ಅಯ್ಯೋ ತುಂಬ ಚೆನ್ನಾಗಿದೆ ಅಂತ ಏನು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ ನಿನ್ನೆಯಿಂದ. ಸಿನಿಮಾನ ನಾವು ಕೂಡ ಚೆಕ್ ಮಾಡಿದ್ವಿ ಇವತ್ತು. ಅಂದರೆ ಫಸ್ಟ್ ಸೆಕೆಂಡ್ ಡೇಗೆ ಹೇಗೆ ಬರುತ್ತೆ ಸಿನಿಮಾ, ಥರ್ಡ್ ಡೇಗೆ ಹೇಗೆ ಹೋಗುತ್ತೆ ಅಂತೇಳಿ. ಬುಕ್ಕಿಂಗ್ ತುಂಬ ಫಾಸ್ಟಾಗಿ ಆಗ್ತಾ ಇದೆ ಎಲ್ಲ ಕಡೆ. ಅದರಲ್ಲೂ ಸಂಜೆನ ಶೋಗಳೇನಿದೆ ಎಲ್ಲವೂ ಕೂಡ ಫುಲ್ ಆಗಿದೆ. ಕರ್ನಾಟಕದಾದ್ಯಂತ ಹೇಗೆ ಬಂತು ನಿಮ್ಗೆ ರಿವ್ಯೂ ಸರ್? ಇಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ ರಿವ್ಯೂ ಅಂತ. ನೆನೆ ದಾವಣಗೆರೆಯಲ್ಲಿ ಹೌಸ್ಫುಲ್ಲು, ಇವತ್ತು ಹೌಸ್ಫುಲ್ಲು 85-90% ಇದೆ ಅಂತೆ ಇನ್ನೇವತ್ತು ಅಂತ. ಬಟ್ ಅಲ್ಲಿಂದ ಫೋನ್ ಮಾಡ್ತಾಯಿದ್ದಾರೆ, ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ತುಂಬ ಈ ಥರ ನಿಮ್ಗೆ ಹೆಂಗೆ ಇದಾಯಿತು, ಗರುಡಪ್ಪ ನಿಮ್ಗೆ ಧೈರ್ಯ ಹೆಂಗೆ ಬಂತು ಅಂತ ಹೇಳಿದ್ರೆ. ಇದು ನಮಗೇನು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾದ್ರೆ ಒಂದು ಯಾರೂ ಮಾಡಿಲ್ಲ, ನಾವು ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಅಂತ ಹೇಳ್ತಾಯಿದ್ದೀವಿ. ಸರ್, ಗರುಡ ಪುರಾಣದ ಕತೆ ತಗೊಂಡಾಗ ಅಥವಾ ಈ ಸಿನಿಮಾ ಮಾಡಬೇಕಾ ಸಂದರ್ಭದಲ್ಲಿ ಶಿವಣ್ಣಂಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಕೆಲವೊಂದಿಷ್ಟು ಒಂದು ತೊಂದರೆಗಳು ಆಗಿದ್ದನ್ನು ಕೂಡ ನೋಡಿದ್ದೀವಿ. ಅಂಥ ಪರ್ಟಿಕ್ಯುಲರ್ ಏನಾದ್ರು ಸಮಸ್ಯೆಗಳಾಗಿದ್ರ ಬಗ್ಗೆ ಇವತ್ತೇನಾದ್ರು ಹೇಳ್ಕೊಬೋದಾ ನೀವು? ಯಾಕಂದರೆ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ಒಪಿನಿಯನ್ ತೊಗೊಳ್ತಾ ಇದೆ ಜನರಿಂದ. ಇಲ್ಲ, ಅದೆಲ್ಲ ನಾವು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಅದು ನೋಡಿ, ಶಿವಣ್ಣಂದು ಅವ್ರದ್ದು ಇವು ನಮ್ಮ ಪಿಕ್ಚರ್ ನೋಡಿದ್ರೆ ದೇವ್ರ ಥರ ನಾವು ಅದನ್ನು ಮನಸ್ಸಲ್ಲಿ ಇಕ್ಕೋಬೇಕು. ಬೇರೆ ಎಲ್ಲ ನಾವು ಮಾತಾಡಿದ್ರೆ ತಪ್ಪಾಗತ್ತೆ ಇವಾಗ ಅಂತ ಈ ಗರುಡ ಪುರಾಣದಿಂದ ಆಯಿತು ಅಂತ ಅದೆಲ್ಲ ತಪ್ಪೋದು ಅದೆಲ್ಲ. ಬಟ್ ನೋಡಿ, ಇವಾಗ ಏನಾಗಿದೆ, ನಮ್ಮ ಶಿವಣ್ಣ ನಮ್ಮ ಪಿಕ್ಚರ್ಗೆ ಒಂದು ದೇವ್ರ ಥರ. ಅದು ನನ್ನ ಖುಷಿ. ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಂಟ್ರಿಯಿಂದನೇ ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಜನರು ಎಂಜಾಯ್ ಮಾಡೋಕ್ಕೆ ಶುರುವಾಗ್ತಾರೆ. ಶಿವರಾಜ್ ಕುಮಾರ್ ಅವರ 11 ಅವತಾರಗಳನ್ನು ಇದರಲ್ಲಿ ತೋರಿಸಿದರೆ, ನಿಮಗೆ ಈ ಕಥೆಯನ್ನು ಅರ್ಜುನರು ಹೇಳಿದಾಗ ಶಿವಣ್ಣನ 11 ಅವತಾರಗಳನ್ನು ತೋರಿಸೋಣ ಅಂತೇಳಿ ಹೇಳಿದಾಗ ಏನು ಅನಿಸಿತ್ತು ಮತ್ತು ಈಗ ಹೇಗೆ ಅನಿಸ್ತಿದೆ? ಇಲ್ಲ, ಹೇಳಿದ್ರೆ ಇಬ್ಬರು ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ವಲ್ಲ ನಾವು. ಫಸ್ಟ್ ಅದನ್ನು ಆನಿಮೇಷನ್ ಮಾಡೇ ಮಾಡ್ಕೊಂಡಿದ್ದೀವಲ್ಲ, ಆವಾಗ ನಮಗಿಲ್ಲ. ನಾನೇ ಹೇಳ್ತಾಯಿದ್ದೆ ತುಂಬ ಚೆನ್ನಾಗಿದೆ, ಮಾಡಿ ಸರ್ ಅವ್ರು ಏನು ಹೇಳ್ತಾರೆ ಮಾಡಿ ಅಂತ ಇದ್ದೆ. ತುಂಬ ಅದು ನಾವೇನು ಅಂದ್ಕೊಂಡು ಅದು ಬಂದಿದೆ. ಒಬ್ಬ ನಿರ್ಮಾಪಕನಿಗೆ ಬಂಡವಾಳ ಹಾಕಿದಾಗ ಅದನ್ನು ಆ ಪ್ರಾಡಕ್ಟ್ನ ಅಥವಾ ಅವರ ಒಂದು ಏನು ವಸ್ತುನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಆಗಿರುತ್ತೆ, ಮತ್ತು ಪ್ರೇಕ್ಷಕರಿಗೆ ಅಷ್ಟೇ ಚೆನ್ನಾಗಿ ತೋರಿಸ್ಬೇಕಾಗಿ ಜವಾಬ್ದಾರಿ ಕೂಡ ಇರುತ್ತೆ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಒಂದಿಷ್ಟು ತೊಂದರೆಗಳು ಶುರುವಾಗ್ಬಿಟ್ಟಿದೆ ನಮಗೆ. 45 ಸಿನಿಮಾಗೆ, ಎಸ್ಪೆಷಲಿ ಕನ್ನಡ ಸಿನಿಮಾಗೆ ಎಲ್ಲವೂ ಕೂಡ ಈ ಥರದ್ದು ಆಗ್ತಾ ಇರುತ್ತೆ. ಬಟ್ 45 ಸಿನಿಮಾಗೆ ಜಾಸ್ತಿ ಆಗ್ತದೆ. ಒಂದು ಪೈರೇಸಿ ಅನ್ನುವಂಥ ಪ್ರಾಬ್ಲಮ್ ಶುರುವಾಗಿದೆ. ರಮೇಶ್ ರೆಡ್ಡಿ ಅವರು ಇದನ್ನು ಹೇಗೆ ಎದುರಿಸ್ತಾ ಇದ್ದಾರೆ? ಇಲ್ಲ, ನನಗೆ ಈ ಪೈರೇಸಿ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಮಾತಾಡ್ತಾಯಿದ್ರು, ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾನೂ ಇರಲಿಲ್ಲ. ಇದು ಏನು ಅಂದರೆ, ಬೆಳಗ್ಗೆ ನನಗೆ ಒಂದು 5-6 ಲಿಂಕ್ ಬಂತು, ನೋಡಿ ನಿಮ್ಮ ಪಿಕ್ಚರ್ ಪೈರೇಸಿ ಆಗಿದೆ ಅಂತ. ಅದು ಏನಪ್ಪ, ಇದು ನಾವು 3 ವರ್ಷದಿಂದ ಶ್ರಮ, ಇದು ನಮ್ಮ ಪಿಕ್ಚರ್ ನನ್ನ ಮೊಬೈಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಬೇಜಾರಾಗಿ ನಾನು ಅದಕ್ಕೆ ಫಸ್ಟೇ ನಾವು ಕೋರ್ಟ್ ಆರ್ಡ್ರ್ ತಂದಿದ್ವಿ. ಯಾರಿಗೂ ಗೊತ್ತಿಲ್ಲ, ನಮ್ಮ ಪಿಕ್ಚರ್ ಯಾರು ಮಾಡಲ್ಲ ಬಿಡಿ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಆ ಕೋರ್ಟ್ ಆರ್ಡ್ರಲ್ಲಿ ನಮ್ಮದು ಏನು ಕಾನೂನು ಕ್ರಮ ಇದೆಯೋ, ಯಾರು ಮಾಡಿದ್ರೋ ಆ ಕಾನೂನು ಕ್ರಮ ಏನಿದೆ ಅದನ್ನು ನಾವು ಜರುಗಿಸ್ತೀವಿ. ಸಾಮಾನ್ಯ ಒಂದು ಸಿನಿಮಾ ರಿಲೀಸ್ ಆದರೆ ಇಮಿಡಿಯೇಟಾಗಿ ಪೈರೇಸಿ ಬಂದಿದೆ. ಫಸ್ಟ್ ಕಾಪಿ ಅಂದರೆ ಫಸ್ಟ್ ಶೋ ಮುಗಿಯೋ ಅಷ್ಟೊತ್ತಿಗೆ ಪೈರೇಸಿ ಕಾಪಿ ಹೊರಗಡೆ ಬಂದಿರುತ್ತೆ. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 1,000, 1-2,000 ಪೈರೇಸಿ ಆದಂತಹ ಲಿಂಕ್ಗಳು ಕೂಡ ಸಿಗುತ್ತೆ. ಪರ್ಟಿಕ್ಯುಲರ್ 45 ಸಿನಿಮಾಗೆ ಎಷ್ಟು ಲಿಂಕ್ ಸಿಕ್ಕಿದೆ ಸರ್ ಇದುವರೆಗೂ? ಇಲ್ಲ, ಇವಾಗ ಒಂದು 4-5 ಲಿಂಕ್ ಸಿಕ್ತು. 5 ಲಿಂಕು ಬೆಳಗ್ಗೆನೇ ನನಗೆ ಸಿಕ್ಕಿದ್ದದು. ಅದನ್ನು ನಾವು ಡಿಲೀಟ್ ಮಾಡಿದ್ದೀವಿ.
ನೆಕ್ಸ್ಟ್ ಫರ್ದರ್ ಏನಾದರೂ ಬಂದರೆ ನಾವು ಕಾನೂನಿನಿಂದ ಏನು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ತಿಳಿಲಿ ನಾವು ಮಾಡ್ತಾಯಿದ್ದೀವಿ, ನಾವು ಒಂದು ಇದರಲ್ಲಿ ಇರ್ತೀವಲ್ಲ ಅದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಮೀಡಿಯಾ ಮಿತ್ರರು ಕರೆದು ನೋಡಿ ನಾವು ಇವಾಗ ಆರ್ಡ್ರ್ ತಂದಿದ್ದೀವಿ, ಕೋರ್ಟ್ ಆರ್ಡ್ರ್ ಇದೆ, ನಾಳೆ ನೆಕ್ಸ್ಟ್ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಷ್ಟೇ. ಇದೊಂದು ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ ಅಂತ. ಇನ್ನು ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸಿನಿಮಾ ರಿಲೀಸ್ ಆಗೋದು ಬಾಕಿ ಇದೆ. ಜನವರಿ 1ನೇ ತಾರೀಕಿಂದ ಎಲ್ಲ ಕಡೆ ಭಾಗದಲ್ಲೂ ಕೂಡ ಸಿನಿಮಾ ಬರುತ್ತೆ. ಸೊ ಹಾಗಾಗಿ ಅಲ್ಲಿನ ಪ್ಲ್ಯಾನ್ಸ್ಗಳು ಏನು ನಡೀತಿದೆ? ಯಾಕಂದರೆ ಇಲ್ಲ ಈಗಾಗಲೇ 45 ಒಂದು ಬ್ಲಾಕ್ ಬಸ್ಟರ್ ಹಿಟ್ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಇನ್ನು ಅಲ್ಲಿಗೆ ರೀಚ್ ಮಾಡಬೇಕಂತ ಒಂದು ಜವಾಬ್ದಾರಿ ಇದೆ, ಅದನ್ನು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಅಂತ ನಮ್ಮ ಹೈದರಾಬಾದಲ್ಲಿ ಪ್ರೆಸ್ ಮೀಟ್ ಇದೆ, ಮಾಡಿಬಿಟ್ಟು ಬಂದಂಥ ಜನವರಿ 1ಗೆ ಚೆನ್ನೈಯಲ್ಲಾಗಿದೆ. ಇನ್ನು ನಾಳೆ ಹೈದರಾಬಾದಲ್ಲಾಗತ್ತೆ. ಇದರಲ್ಲಿ ನಮ್ಮ ಪ್ರೆಸ್ ಮೀಟ್ ಎಲ್ಲ ಆಗಿದೆ, ಯಾವುದು ಕೇರಳದಲ್ಲಿ. ಇವಾಗ ಬಾಂಬೆಗೆ ಹೋಗ್ತೀವಿ ನಾಳಿದ್ದು. ಬಾಂಬೆಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾವು ಜನವರಿ 1ಗೆ ಎಲ್ಲ ಕಡೆ ರಿಲೀಸ್ ಮಾಡ್ತಾಯಿದ್ವಿ. ಸರ್, ಇನ್ನು ಮುಖ್ಯವಾಗಿ ಕೇಳಬೇಕು, ನಿಮ್ಮ ಸಿನಿಮಾ ಜೊತೆಗೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಯಿತು. ಹಾಗಾಗಿ ಈ ಕಾಂಪಿಟೇಷನ್ ತುಂಬ ಕಷ್ಟ ಅಂತ ಅನಿಸ್ತಾ ಅಥವಾ ನಾರ್ಮಲಿ ನಡೀತಾ ಇದೆ? 2 ಸಿನಿಮಾಗಳು ರಿವ್ಯೂ ಬರುತ್ತೆ, ಹೇಗೆ ಅನಿಸ್ತಿದೆ ನಿಮಗೆ? ಇಲ್ಲ, 2 ಸಿನಿಮಾ ನಡೀತಾ ಇದೆ. ಕಾಂಪಿಟೇಷನ್ ಅದು ನಮ್ಗೆ ಇಲ್ಲ ಸರ್. ನಮ್ಗೆ ನಾವು ಯಾಕೆ ಸರ್ ಕಾಂಪಿಟೇಷನ್ ಮಾಡಲಿ? ನಮ್ಗೆ ನೀವು ಆ ಕಾಂಪಿಟೇಷನ್ ಪದನೇ ನಮ್ಗೆ ಗೊತ್ತಿಲ್ಲ ಸರ್. ನಾನು ಇದುವರೆಗೂ ಕಾಂಪಿಟೇಷನ್ ಅನ್ನೋದೇ ಬಂದಿಲ್ಲ ಸರ್. ನಾವು ಹಂಗೆ ಇಲ್ಲ ಸರ್. ನಾವು ದೇವ್ರು ನಂಬ್ಕೊಂಡಿರೋದು, ದೇವ್ರನ್ನ ಹೆಂಗೆ ಹೇಳ್ತಾರೆ ಹಂಗೆ ನಾವು ದೇವ್ರ ರೀತಿ ನಾವು ಹೋಗ್ಬಿಡ್ತೀವಿ ಸರ್. ನಾವು ಅವ್ರ ಮೇಲೆ ಕಾಂಪಿಟೇಷನ್, ಇವ್ರ ಮೇಲೆ ಕಾಂಪಿಟೇಷನ್ ನಮ್ಗೆ ಇದೇ ಇಲ್ಲ ಸರ್. 2 ಪಿಕ್ಚರು, ಕನ್ನಡ ಪಿಕ್ಚರು 2 ಚೆನ್ನಾಗಿ ಹೋಗ್ತಾಯಿದೆ, ಸಂತೋಷ ಇದೆ ಸರ್. ಈ ಕೊನೆಯದಾಗಿ ಕೇಳ್ತೀನಿ, ಈ ಸಿಂಗಲ್ ಸ್ಕ್ರೀನಲ್ಲಿ ನಿಮ್ಮ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾವುದೇ ಸಿನಿಮಾ ಸಿಂಗಲ್ ಸ್ಕ್ರೀನಲ್ಲಿ ಗೆಲ್ಲಬೇಕು, ಆಗ ಪ್ರೊಡ್ಯೂಸರ್ಗೂ ಕೂಡ ಒಳ್ಳೆಯದಾಗುತ್ತೆ, ಸಿನಿಮಾ ದೊಡ್ಡ ಬಡ್ಡಲ್ಲಿ ಹಿಟ್ ಆಗುತ್ತೆ ಅನ್ನೋದು. ಜೊತೆಗೆ ಮಲ್ಟಿಪ್ಲೆಕ್ಸಲ್ಲಿ ಹೇಗೆ ಇದೆ ನಿಮ್ಮ ಸಿನಿಮಾಗೆ ಆಡಿಯನ್ಸ್ ರೆಸ್ಪಾನ್ಸ್ ಅಥವಾ ಆ ಫೀಲಿಂಗ್ ಹೇಗೆ ಆಗ್ತಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ನಿಮಗೆ ಮಲ್ಟಿಪ್ಲೆಕ್ಸಲ್ಲೂ ಚೆನ್ನಾಗಿದೆ, ಸಿಂಗಲ್ ಸ್ಕ್ರೀನಲ್ಲೂ ಚೆನ್ನಾಗಿದೆ, ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ ಅದಂತ. ಅದು ನಮ್ಮದು ಇದು ಒಂಥರ ಹೊಸ ಸಬ್ಜೆಕ್ಟ್ ಅಲ್ವಾ. ಈ ಹೊಸ ಸಬ್ಜೆಕ್ಟು ಹಾಗೆ ಅವ್ರು ನೋಡಿ ಖುಷಿ ಬೀಳ್ತಾ ಇದ್ದಾರೆ ಅದಂತ. ಅದರಿಂದ ಇಲ್ಲ ಚೆನ್ನಾಗಿದೆ ಪಾಪ ಪುಣ್ಯ ಏನು ಅಂತ ಹೇಳಿದ್ರೆ ಆ ಪಿಕ್ಚರಲ್ಲಿ ತೋರಿಸಿದ್ದೀವಿ ಸರ್ ಅದಂತ. ರಿಪೀಟ್ ಆಡಿಯನ್ಸು ತುಂಬ ಮುಖ್ಯ ಒಂದು ಸಿನಿಮಾಗೆ. ಬಟ್ 45 ಸಿನಿಮಾ ವಿಚಾರದಲ್ಲಿ ಅದು ತುಂಬ ಚೆನ್ನಾಗಿ ಆಗ್ತಾ ಇದೆ. ರಿಪೀಟ್ ಆಡಿಯನ್ಸ್ ಕ್ರಿಯೇಟ್ ಆಗ್ತಾ ಇದ್ದಾರೆ ನಿಧಾನವಾಗಿ. ಫ್ಯಾಮಿಲಿಯನ್ನು ಕರ್ಕೊಬರೋದಕ್ಕೆ ಶುರುವಾಗಿದೆ. ಐ ಥಿಂಕ್ ಈ ಸಿನಿಮಾ ಇರೋದೇ ಫ್ಯಾಮಿಲಿಗೋಸ್ಕರ. ಹಾಗಾಗಿ ಆ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನಾವು ಮಾಡಿದ್ದೇ ಫ್ಯಾಮಿಲಿಗೋಸ್ಕರ ಪಿಕ್ಚರು ಸರ್. ಇದು ಫಿಲಮ್ ಮಾಡಿದ್ದೆ ಎಲ್ಲ ಮನೆ ತಲುಪಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ. ಎಲ್ಲ ಮನೆಯವ್ರು ನೋಡಬೇಕು, ಎಲ್ಲ ಮನೆ ತಲುಪಬೇಕು, ಆ ಥರ ಕಂಟೆಂಟ್ ನಾವು ಇದು ಮಾಡಿ. ಆ ಗರುಡ ಪುರಾಣ ಅದು ನೋಡಿದ್ರೆ ಏನಾಗುತ್ತೆ, ಅದರಲ್ಲಿ ಏನು ನಮ್ಮ ಮಕ್ಕಳಿಗಾಗಲಿ ಏನಾಗಲಿ ಎಲ್ಲರ ಮನೆಯಲ್ಲಿ ಏನೇನು ನಾವು ಮಾಡ್ತೀವೋ ಕಾರ್ಯಗಳು ಅದು ನಮ್ಮ ಪಿಕ್ಚರಲ್ಲಿ ತೋರಿಸಿದ್ದೀವಿ. ಎಲ್ಲರೂ ನೋಡಿದ್ರೆ ಒಂದು ಇದಾಗತ್ತೆ ಅದು ಅಂತೇಳ್ಬಿಟ್ಟು ಮನೆ ತಲುಪಬೇಕು ಅಂತಲೇ ನಾವು ಇದು ಮಾಡಿದ್ದು. ಮನೆ ತಲುಪಬೇಕು ಫ್ಯಾಮಿಲಿ, ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಕೂತ್ಕೊಂಡು ನೋಡೋವಂಥ ಪಿಕ್ಚರು. ಅದೇ ಥರ ಮಾಡಬೇಕು ಅಂತ 3 ವರ್ಷ ಕನಸು ಸರ್. ಇದು 3 ವರ್ಷ ಮಾಡಿಕೊಂಡು ನಾವು ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸು. ನಿನ್ನೆ ನೋಡಿ ಫುಲ್ ಹೌಸ್ಫುಲ್ಲು, ಇವತ್ತು ನೋಡಿ ಫುಲ್ ಹೌಸ್ಫುಲ್ಲು ನಡೀತಾ ಇದೆ. ಫುಲ್ಲು ಖುಷಿ. ಆ ಖುಷಿಯಲ್ಲಿ ಎಲ್ಲೋ ಒಂದು ಸಾಸಿವೆ ಕಾಲಷ್ಟು ಇದೆ. ಬಂದಾಗ ಈ ಪೈರಸಿ ಬಂದಾಗ ಬೇಜಾರಾಯಿತು ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು 45 ಸಿನಿಮಾದ ನಿರ್ಮಾಪಕರಂಥ ರಮೇಶ್ ರೆಡ್ಡಿ ಅವರ ಮಾತುಗಳು. ಕ್ಯಾಂಪಸ್ ಈರಣ್ಣ ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ ಸೋಡ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.